ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಪ್ರಿನ್ಸೆಸ್ ಕಟ್ ಅಂಬ್ರೆಲಾ ಫ್ರಾಕ್ ಕಟಿಂಗ್ ಸ್ಟಿಚಿಂಗ್ ತೋರಿಸ್ತೀನಿ. ಅಂಡ್ ಇದಕ್ಕೆ ಸ್ಲೀವ್ಸ್ ಏನು ಅಟ್ಯಾಚ್ ಮಾಡಿಲ್ಲ, ಜಸ್ಟ್ ಥ್ರೆಡ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿ ಸ್ಲೀವ್ಲೆಸ್ ತರ ನಾನು ಡಿಸೈನ್ ಮಾಡಿದ್ದೀನಿ. ತುಂಬಾನೇ ಈಸಿ ಇರುತ್ತೆ. ಅಂಡ್ ಬ್ಯಾಕ್ ಸೈಡ್ ಸ್ವಲ್ಪ ಕ್ಯೂ ಹೋಲ್ ನೆಕ್ ತರ ಅಟ್ಯಾಚ್ ಸ್ಟಿಚಿಂಗ್ ಮಾಡಿದ್ದೀನಿ. ಅಂಡ್ ಸ್ವಲ್ಪ ಫ್ರಂಟ್ ಸೈಡು ಡೀಪ್ ಇಟ್ಟು ಈ ತರ ಡಿಸೈನ್ ಮಾಡಿದ್ದೀನಿ. ಸ್ವಲ್ಪ ಇದು ಬರ್ತ್ಡೇಸ್ಗೆ ಪಾರ್ಟೀಸ್ಗೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಅಂಡ್ ಆರ್ಗನ್ಸಾ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಕಂಪ್ಲೀಟ್ ಆಗಿ ಬಟರ್ಫ್ಲೈ ಡಿಸೈನ್ ಏನಿದೆ, ಸೊ ಈ ತರ ಡಿಸೈನ್ ಬಂದಿದೆ. ಇದು ನಾನು ಮೀಶೋ ಅಲ್ಲಿ ತಗೊಂಡಿರೋದು ಈ ಫ್ಯಾಬ್ರಿಕ್. ಬೇಕು ಅಂದ್ರೆ ಇದರ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಅಂಡ್ ಇದಕ್ಕೆ ಲೈನಿಂಗು ಅಷ್ಟೇ ನಾರ್ಮಲ್ ಲೈನಿಂಗ್ ಯೂಸ್ ಮಾಡಿದ್ದೀನಿ. ಬೇಕು ಅಂದ್ರೆ ಇದಕ್ಕೆ ಶೈನಿಂಗ್ ಮೆಟೀರಿಯಲ್ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ಬೇಕಾಗಿಲ್ಲ, ನಾರ್ಮಲ್ ಲೈನಿಂಗ್ ಅಟ್ಯಾಚ್ ಮಾಡಿ ನಾನು ಸ್ಟಿಚಿಂಗ್ ಮಾಡಿದ್ನಿ. ತುಂಬಾನೇ ಈಸಿ ಇರತ್ತೆ. ಕಂಪ್ಲೀಟ್ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ, ಕಂಪ್ಲೀಟ್ ಕಟಿಂಗು ಮತ್ತೆ ಸ್ಟಿಚಿಂಗು ಕೂಡ ತೋರಿಸ್ತೀನಿ. ಈ ಬಾಡಿ ಪಾರ್ಟ್ ಏನಿದೆ ಒಂದು ಫ್ರಂಟ್ ಸೈಡು ಬ್ಯಾಕ್ ಸೈಡು. ಸೊ ಕೆಲವರು ಕೇಳ್ತಾರೆ, ಓನ್ಲಿ ನೀವು ನಾರ್ಮಲ್ ಆಗಿ ಹೇಳ್ತಾ ಇರ್ತೀರಾ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಸೊ ಸ್ಟಿಚಿಂಗು ಕೂಡ ಮಾಡಿ ತೋರಿಸಿ ಅಂತ ತುಂಬಾನೇ ಕಮೆಂಟ್ ಮಾಡ್ತಾ ಇದ್ದೀರಾ. ಅದಕ್ಕೆ ಈ ವಿಡಿಯೋಲಿ ನಾನು ಕಂಪ್ಲೀಟ್ ಸ್ಟಿಚಿಂಗು ಕೂಡ ತೋರಿಸ್ತೀನಿ. ಸ್ವಲ್ಪ ವಿಡಿಯೋ ಲೆಂತಿ ಆಗತ್ತೆ, ಸೊ ಲೆಂತಿ ಆದ್ರೂ ಪರವಾಗಿಲ್ಲ ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಅಂಡ್ ಸ್ಲೀವ್ಲೆಸ್ ತರ ಡಿಸೈನ್ ಮಾಡಿದ್ದೀನಿ. ಈ ಡ್ರೆಸ್ ಏನಿದೆ ಇಲ್ಲಿ ನಾನು 5 ಮೀಟರ್ ಆರ್ಗನ್ಸಾ ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ. ಈ ಫ್ರಾಕ್ ಏನಿದೆ ಅದನ್ನ ಡಿಸೈನ್ ಮಾಡೋದಕ್ಕೆ. ಇದು ನಾನು ಮೀಶೋಲ್ಲೇ ತಗೊಂಡಿರೋದು, ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ. ಇದರ ಡೀಟೇಲ್ಸ್ ಎಲ್ಲಾನು ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡಿ ನೋಡಿ. ಇದ್ರಲ್ಲೇ ಇನ್ನು ಇದೇ ಡಿಸೈನ್ ಅಲ್ಲಿ ಕಲರ್ಸ್ ಕೂಡ ಇದೆ. ಅಂಡ್ ಮತ್ತೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಕೂಡ ಇದೆ. ಸೊ ಹೋಗಿ ಚೆಕ್ ಮಾಡಿ. ಮೀಶೋಲಿ ತುಂಬಾನೇ ಇದೆ ಡಿಸೈನ್ಸು ಈ ತರ ಆರ್ಗನ್ಸಾ ಫ್ಯಾಬ್ರಿಕ್ ಅಲ್ಲೇ. ಸೊ ಇದೇ ಡಿಸೈನ್ ಬೇಕು ಅಂತ ಏನೂ ಇಲ್ಲ. ಇಲ್ಲಿ ನಾನು 5 ಮೀಟರ್ ಆರ್ಗನ್ಸಾ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಅಂಡ್ 2.5 ಮೀಟರ್ ಲೈನಿಂಗ್ ತಗೊಂಡಿದ್ದೀನಿ. ನಾರ್ಮಲ್ ಪಾಲಿಸ್ಟರ್ ಲೈನಿಂಗ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕು ಅಂದ್ರೆ ಕಾಟನ್ ಯೂಸ್ ಮಾಡ್ಬೋದು. ಕಾಟನ್ ಇನ್ನೂ ಬೆಟರ್ ಇರುತ್ತೆ, ಲುಕ್ ವೈಸ್ ಚೆನ್ನಾಗಿರುತ್ತೆ. ಇಲ್ಲ ಶೈನಿಂಗ್ ಮೆಟೀರಿಯಲ್ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಬಾಡಿ ಪಾರ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಫಸ್ಟ್ ಲೆಂತ್ ಬಂದು ಫಸ್ಟ್ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ನೀಟಾಗಿ ಈ ರೀತಿ ಓಪನ್ ಪಾರ್ಟ್ ಯಾವುದು ಫೋಲ್ಡಿಂಗ್ ಪಾರ್ಟ್ ಯಾವುದು ಅಂತ ನೋಡ್ಕೋಬೇಕು. 14 ಇಂಚಸ್ ತಗೊಂಡಿದ್ದೀನಿ ಲೆಂತ್, ಅಂಡ್ ವಿಡ್ತ್ 12 ಇಂಚಸ್ ತಗೊಂಡಿದ್ದೀನಿ. ಇಲ್ಲಿ ನಾನು ಮೆಜರ್ಮೆಂಟ್ ಅಲ್ಲಿ ಏನು ತೋರಿಸ್ತಾ ಇಲ್ಲ, ನಾರ್ಮಲ್ ಒಂದು ಸ್ಲೀವ್ಲೆಸ್ ಬ್ಲೌಸ್ ಏನಿದೆ ಅದನ್ನ ಯೂಸ್ ಮಾಡಿ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಜಸ್ಟ್ ಇಲ್ಲಿ ಶೋಲ್ಡರ್ ಲೆಂತ್ ಮತ್ತೆ ನೆಕ್ ಲೆಂತ್ ಮಾರ್ಕಿಂಗ್ ಮಾಡ್ಕೋಬೇಕು. ಮತ್ತೆ ಫ್ರಂಟ್ ಡೀಪ್ ಏನಿದೆ ಅದನ್ನ ಮಾರ್ಕಿಂಗ್ ಮಾಡ್ಕೋಬೇಕು. ನೀಟಾಗಿ ಇದನ್ನ ನೋಡ್ಕೋಬೇಕು. ನೋಡಿ, ಶೋಲ್ಡರ್ ಲೆಂತ್ 6.5 ಇಂಚಸ್ ಇದೆ. ಅಂಡ್ ಹಾರ್ಮ್ ಹೋಲು ಒಂದು ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು. 6.5 ಅಂದ್ರೆ ಒಂದು ಹಾಫ್ ಇಂಚು ಹಾರ್ಮ್ ಹೋಲು ಡೌನ್ಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಆರ್ಮ್ ಹೋಲು 7 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಸಿಂಪಲ್ ಈ ರೀತಿ ನೋಡ್ಕೋಬೇಕು. ಶೋಲ್ಡರ್ ಲೆಂತ್ ಇವಾಗ 6 ಬಂದ್ರೆ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು. 6.5 ಬಂದ್ರೆ ಹಾಫ್ ಇಂಚು ಎಕ್ಸ್ಟ್ರಾ ತಗೋಬೇಕು. ಈ ರೀತಿ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೋಬೇಕು ಹಾರ್ಮ್ ಶೇಪು. ನೆಕ್ ಲೆಂತ್ ನಾರ್ಮಲ್ ಆಗಿ ಮೆಜರ್ಮೆಂಟ್ ಅಲ್ಲಿ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಡೀಪೂನು ಅಷ್ಟೇ ಸೇಮ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ಕಂಪ್ಲೀಟ್ ಆಗಿ ಈ ರೀತಿ ನೆಕ್ ಪಾರ್ಟ್ ಮತ್ತೆ ಈ ಆರ್ಮ್ ಶೇಪ್ ಕಡೆಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಾನು ಈ ಮಿಡಲ್ ಪಾರ್ಟ್ ಹತ್ರ ಡಾಟ್ಸ್ ತರ ಇಟ್ಟಿದ್ದೀನಿ. ಇಲ್ಲಿ ಇದು ಬರುತ್ತೆ, ಥ್ರೆಡ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನಾನು ಫಸ್ಟ್ ಅಲ್ಲಿ ಹೇಳ್ದಲ್ವಾ ಥ್ರೆಡ್ಸ್ ಅಟ್ಯಾಚ್ ಮಾಡಿ ತೋರಿಸ್ತೀನಿ ಅಂತ. ಜಸ್ಟ್ ಒಂದು 2 ಇಂಚು 2.5 ಈ ರೀತಿ ಡೌನ್ಗೆ ಮಾರ್ಕಿಂಗ್ ಮಾಡಿಕೊಂಡು ಅದನ್ನ ಈ ರೀತಿ ವಿ ಶೇಪ್ ತರ ತೆಗಿಬೇಕು. ಸ್ವಲ್ಪ ಕ್ರಾಸ್ ಆಗಿ ನೆಕ್ ಏನಿದೆ ಅದು ಸ್ವಲ್ಪ ವಿ ಶೇಪ್ ತರ ಬರೋ ತರ ನೀವು ಮಾರ್ಕಿಂಗ್ ಮಾಡ್ಕೋಬೇಕು. ಓನ್ಲಿ ಈ ಶೋಲ್ಡರ್ ಪಾರ್ಟ್ ಮಾತ್ರ. ಇಲ್ಲ ನಿಮ್ಗೆ ಸ್ಲೀವ್ಲೆಸ್ ತರ ಬೇಕು ಅಂದ್ರೆ ಇದು ಕಟ್ ಮಾಡೋ ಅವಶ್ಯಕತೆ ಇರಲ್ಲ, ನಾರ್ಮಲ್ ಆಗಿ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಇದಕ್ಕೆ ಥ್ರೆಡ್ಸ್ ಎಲ್ಲ ಅಟ್ಯಾಚ್ ಮಾಡ್ಕೋಬೇಕು ಅಂತ ಇದ್ರೆ ಈ ರೀತಿ ನೀವು ಸ್ಟಿಚಿಂಗ್ ಮಾಡ್ಕೊಂಡ್ರೆ ಬೆಟರು, ಚೆನ್ನಾಗಿರುತ್ತೆ. ಇಲ್ಲಿ ಪ್ರಿನ್ಸೆಸ್ ಕಟ್ ಪಾರ್ಟ್ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಈ ರೀತಿ 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. 3.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿಕೊಂಡು ಅಲ್ಲಿಂದ ಟಕ್ ಲೆಂತ್ 4 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಆ ಕಡೆ ಈ ಕಡೆ ಒಂದು 1 ಇಂಚು ಇಲ್ಲ ಒಂದು ಹಾಫ್ ಇಂಚು ಮಾರ್ಕಿಂಗ್ ಮಾಡ್ಕೊಂಡ್ರೆ ಆಗತ್ತೆ. ನಾನು ಇಲ್ಲಿ ಹಾಫ್ ಇಂಚ್ ಮಾರ್ಕ್ ಮಾಡಿದ್ದೀನಿ ಎರಡೂ ಸೈಡಲ್ಲೂ. ಹಾಫ್ ಇಂಚ್ ಮಾರ್ಕಿಂಗ್ ಮಾಡ್ಕೊಂಡು ನೀಟಾಗಿ ಶೇಪ್ ಏನಿದೆ ಅದನ್ನ ತೆಗ್ದಿದ್ದೀನಿ. ಅಂಡ್ ವೇಸ್ಟ್ ಪಾರ್ಟ್ ಬಂದು 11.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಈ ಆರ್ಮ್ ಶೇಪ್ ಫ್ಯಾಬ್ರಿಕ್ ಮತ್ತೆ ಈ ಕಡೆ ಏನ್ ಮಾರ್ಕ್ ಮಾಡಿದ್ದೀನಿ ವಿ ಶೇಪ್ ತರ ಬಂದಿದೆ ಅಲ್ವಾ, ಅದು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ ಡೀಪ್ ಬಂದು ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಸೇಮ್ ಕಟಿಂಗ್ ಮಾಡಿದ್ದೀನಿ. ನಿಮ್ಗೆ ಹೆಚ್ಚು ಕಮ್ಮಿ ಬೇಕು ಅಂದ್ರೆ ನೀವು ಕಟ್ ಮಾಡ್ಕೋಬಹುದು. ಬಟ್ ನಾನು ಸೇಮ್ ಇಟ್ಟಿದ್ದೀನಿ, ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಎರಡು ಕೂಡ ಸೇಮ್ ಇಟ್ಟಿದ್ದೀನಿ. ನೋಡಿ, ನೀಟಾಗಿ ಇದೆಲ್ಲ ಕಟಿಂಗ್ ಆದ್ಮೇಲೆ ಇವಾಗ ಇದನ್ನ ಸಪರೇಟ್ ಮಾಡ್ಕೋಬೇಕು. ನೀವು ಒಂದೇ ಸಲ ಫ್ರಂಟ್ ಸೈಡ್ ಕೂಡ ಕಟ್ ಮಾಡ್ಕೋಬಾರ್ದು. ಇದನ್ನ ಸಪರೇಟ್ ಮಾಡಿದಾದ್ಮೇಲೆ ಫ್ರಂಟ್ ಸೈಡ್ ಕಟ್ ಮಾಡ್ಕೋಬೇಕು. ನೋಡಿ, ನಾನು ಸಪರೇಟ್ ಮಾಡಿದ್ದೀನಿ. ಇವಾಗ ಫ್ರಂಟ್ ಸೈಡ್ ಏನಿದೆ ಪ್ರಿನ್ಸೆಸ್ ಪಾರ್ಟ್
ಅದನ್ನ ಕಟ್ ಮಾಡ್ಕೋಬೇಕು. ನೋಡಿ ನಾನು ಕಟ್ ಮಾಡಿದ್ದೀನಿ. ಈ ರೀತಿ ಕಂಪ್ಲೀಟ್ ಆಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟ್ ಮಾಡ್ಕೋಬೇಕು. ಇದು ಕಟಿಂಗ್ ಮಾಡಿದಾದ್ಮೇಲೆ ಓನ್ಲಿ ಫ್ರಂಟ್ ಸೈಡ್ ಮಾತ್ರ ಈ ಆರ್ಮ್ ಶೇಪ್ ಸ್ವಲ್ಪ ಲೈಟ್ ಆಗಿ ಕಟ್ ಮಾಡ್ಕೋಬೇಕು. ನಾನು ಆರ್ಮ್ ಶೇಪ್ ಫಸ್ಟ್ ಅಲ್ಲೇ ಮಾರ್ಕಿಂಗ್ ಮಾಡಿದ್ದೀನಿ. ಸ್ವಲ್ಪ ಡಾಟ್ ತರ ಇಟ್ಟಿದ್ದೀನಿ ನೋಡಿ. ಈ ರೀತಿ ಫ್ರಂಟ್ ಸೈಡ್ ಸ್ವಲ್ಪ ಡೌನ್ಗೆ ಒಂದು ಹಾಫ್ ಇಂಚ್ ಲೈಟ್ ಆಗಿ ಕಟ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಸೈಡ್ ಮಾತ್ರ. ಇಲ್ಲಿಗೆ ಕಂಪ್ಲೀಟ್ ಆಗಿ ಫ್ರಂಟ್ ಸೈಡ್ ರೆಡಿ ಆಯ್ತು. ಇವಾಗ ಬ್ಯಾಕ್ ಸೈಡ್ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ತೋರಿಸ್ತೀನಿ. ಸೊ ಫ್ರಂಟ್ ಸೈಡ್ ಇದು ಸಾರಿ ಟಕ್ಸ್ ಪಾರ್ಟ್ ಸ್ವಲ್ಪ ಕಟಿಂಗ್ ಮಾಡಿರ್ತೀವಲ್ಲ ಅದು ಎಕ್ಸ್ಟ್ರಾ ಇರತ್ತೆ. ಜಸ್ಟ್ ಇದನ್ನ ನೀಟಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ಕಟ್ ಮಾಡ್ಕೋಬೇಕು. ಇವಾಗ ಲೆಂತ್ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕ್ ಸೈಡ್ದು ಮತ್ತೆ ಫ್ರಂಟ್ ಸೈಡ್. ಇದು ನಾನು ಫಸ್ಟ್ ಅಲ್ಲಿ ಹೇಳೋದನ್ನ ಮರ್ತೋದೆ, ಮೆಜರ್ಮೆಂಟ್ ಅಲ್ಲಿ ತೋರಿಸಿಲ್ಲ. ಸೊ ಮತ್ತೆ ಯಾವ್ದಿದು ಯಾವ ಸೈಜು ಅಂತ ಕೇಳ್ತಾರೆ ಅದಕ್ಕೆ. ಇದು ನಾರ್ಮಲ್ ಆಗಿ ನಾನು ಒಂದು ಸ್ಲೀವ್ಲೆಸ್ ಬ್ಲೌಸ್ ಏನಿದೆ ಅದನ್ನ ಇದ್ರ ಮೇಲೆ ಇಟ್ಟು ಮಾರ್ಕ್ ಮಾಡಿ ತೋರಿಸಿದೀನಿ ಅಷ್ಟೇ. ನಿಮ್ಗೆ ಆರಾಮಾಗಿ ಈ ರೀತಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೋಬಹುದು ನೀವು. ಸ್ಲೀವ್ಲೆಸ್ ಕುರ್ತೀಸ್ ಇದ್ರು ಸ್ಲೀವ್ಲೆಸ್ ಡ್ರೆಸ್ಸಸ್ ಇದ್ರು ಜಸ್ಟ್ ಅದನ್ನ ಇದ್ರ ಮೇಲೆ ಇಟ್ಟು ಮಾರ್ಕ್ ಮಾಡ್ಕೊಂಡ್ರೆ ಆರಾಮಾಗಿ ಬರುತ್ತೆ. ಮೆಜರ್ಮೆಂಟ್ ಅಲ್ಲಿ ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಮೆಜರ್ಮೆಂಟ್ ಇರತ್ತೆ. ಅದಕ್ಕೆ ನಾನು ಆ ರೀತಿ ತೋರಿಸಿಲ್ಲ. ಮೆಜರ್ಮೆಂಟ್ ಅಲ್ಲಿ ತುಂಬಾನೇ ವಿಡಿಯೋಸ್ ಮಾಡಿದ್ದೀನಿ. ಇದು ಮಾತ್ರ ನಾನು ಜಸ್ಟ್ ಈ ರೀತಿ ಓಲ್ಡ್ ಬ್ಲೌಸ್ ಏನಿದೆ ಅದನ್ನ ಯೂಸ್ ಮಾಡಿ ತೋರಿಸಿದೀನಿ. ಬ್ಯಾಕ್ ಸೈಡ್ ಸ್ವಲ್ಪ ಒಂದು 2 ಇಂಚ್ ಇಲ್ಲ ಒಂದು 3 ಇಂಚ್ ರೀತಿ ಬ್ಯಾಕ್ ಸೈಡ್ ಡೀಪ್ ಏನಿದೆ ಅದನ್ನ ಇಟ್ಟಿದ್ದೀನಿ. ಈ ರೀತಿ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ನೀಟಾಗಿ ಬಾಡಿ ಪಾರ್ಟ್ ಏನಿದೆ ಅದೆಲ್ಲ ಕಟಿಂಗ್ ಆಯ್ತು. ಇವಾಗ ಮೇನ್ ಫ್ಯಾಬ್ರಿಕ್ ಸೇಮ್ ಅದೇ ತರಾನೇ ಕಟ್ ಮಾಡ್ಕೋಬೇಕು. ಜಸ್ಟ್ ಏನು ಇಲ್ಲ, ಮೇನ್ ಫ್ಯಾಬ್ರಿಕ್ ಇರತ್ತಲ್ಲ ಅದನ್ನ ನೀಟಾಗಿ ಐರನ್ ಮಾಡ್ಕೊಂಡು ಈ ಲೈನಿಂಗ್ ಪಾರ್ಟ್ ಇದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಅದ ನೀಟಾಗಿ ಅದ್ರ ಮೇಲೆನೆ ಅಟ್ಯಾಚ್ ಆಗತ್ತೆ. ಜಸ್ಟ್ ಪಿನ್ಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಕಂಪ್ಲೀಟ್ ಆಗಿ ನಾನು ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ನೀಟಾಗಿ ಇದ್ರ ಮೇಲೆ ಇಟ್ಟು ಪಿನ್ಸ್ ಇಟ್ಕೊಂಡಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಪಾರ್ಟ್ ತೋರಿಸ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ನಾನು ಫಸ್ಟ್ ಎಲ್ಲ ಇದಕ್ಕೆ ಥ್ರೆಡ್ಸ್ ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ. ಒಂದು 5 ಇಂಚು ಎರಡು ಪಾರ್ಟ್ಸ್ಗೂ 5 ಇಂಚ್ ಆದ್ರೆ ಆಗತ್ತೆ. ನಾನು ತೋರಿಸಿರೋ ಮೆಜರ್ಮೆಂಟ್ ಅಲ್ಲಿ ಕರೆಕ್ಟ್ ಆಗಿ ಬರುತ್ತೆ. ಇಲ್ಲ ಸ್ವಲ್ಪ ಜಾಸ್ತಿ ತಗೊಂಡ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂಡ್ ಫ್ರಂಟ್ ಸೈಡ್ದು ಏನಿದೆ ಅದು ಡೌನ್ಗೆ ಬರುತ್ತೆ. ಡೀಪು ಜಾಸ್ತಿ ಆಗೋಗುತ್ತೆ. ಅದಕ್ಕೆ ಒಂದು 5 ಇಂಚು ಇಲ್ಲ 4 ಇಂಚಸ್ ತಗೊಂಡ್ರೆ ಥ್ರೆಡ್ ಆಗತ್ತೆ. ಜಸ್ಟ್ ಇದನ್ನ ಮಿಡಲ್ ಪಾರ್ಟ್ಗೆ ಸೇರಿಸ್ಕೋಬೇಕು. ನಾನು ಒಳಗಡೆಗೆ ಸೇರಿಸಿದ್ದೀನಿ. ನೀವು ಅದನ್ನ ಸಪ್ರೇಟ್ ಆಗಿ ಅಟ್ಯಾಚ್ ಮಾಡಿದ್ರೆ ಲುಕ್ ವೈಸ್ ಚೆನ್ನಾಗಿರಲ್ಲ. ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥ್ರೆಡ್ ಏನಿದೆ ಅದು ನೀಟಾಗಿ ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಆರ್ಮ್ ಶೇಪ್ ಕಡೆ ಏನಿದೆ ಸ್ಲೀವ್ ಪಾರ್ಟ್ದು ಅಲ್ಲಿ ಮತ್ತೆ ಕಂಪ್ಲೀಟ್ ಆಗಿ ನೆಕ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಎರಡೂನು ಅಷ್ಟೇ ಲೈನಿಂಗ್ ಮತ್ತೆ ಮೇನ್ ಫ್ಯಾಬ್ರಿಕ್ ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಸ್ಟಿಚಿಂಗ್ ಮಾಡಿದಾಗ ಈ ಥ್ರೆಡ್ ಏನಿದೆ ಅದು ಕೂಡ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇಲ್ಲ ಈ ಥ್ರೆಡ್ ನೀವು ಸಪರೇಟ್ ಆಗಿ ಅಟ್ಯಾಚ್ ಮಾಡ್ತೀವಿ ಅಂದ್ರೆ ಮಾಡ್ಕೋಬಹುದು, ಬಟ್ ಲುಕ್ ವೈಸ್ ಅಂತೂ ಚೆನ್ನಾಗಿರಲ್ಲ. ನಿಮ್ಗೆ ಇದು ಪ್ರೊಫೆಷನಲ್ ಲುಕ್ ಬೇಕು ಅಂದ್ರೆ ನೀವು ಇದೇ ತರಾನೇ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಥ್ರೆಡ್ ಇದನ್ನ ಒಳಗಡೆಗೆ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಜಸ್ಟ್ ಏನು ಇಲ್ಲ, ಈ ಥ್ರೆಡ್ ಮೇನ್ ಫ್ಯಾಬ್ರಿಕ್ ಮತ್ತೆ ಈ ಲೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದಕ್ಕೆ ಮಿಡಲ್ ಪಾರ್ಟ್ ಹತ್ರ ಇಟ್ಕೊಂಡು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡ್ರೆ ಆಗತ್ತೆ. ಅಲ್ಲಿ ಮಾತ್ರ ಸ್ವಲ್ಪ 2 ಸ್ಟಿಚಸ್ ಮಾಡ್ಕೋಬೇಕು. ಈ ಥ್ರೆಡ್ ಪಾರ್ಟ್ ಹತ್ರ ಮಾತ್ರ ನೀಟಾಗಿ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅವಾಗ ಅದು ರಿಮೂವ್ ಆಗಲ್ಲ, ಸ್ವಲ್ಪ ಟೈಟ್ ಇರತ್ತೆ. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಟಿಚಿಂಗ್ ಮಾಡ್ಕೊಂಡು ಸ್ವಲ್ಪ ಕ್ರಾಸ್ ಆಗಿ ಟಾಕ ತರ ಕಟ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಈ ತರ ಬರುತ್ತೆ ಲುಕ್ ವೈಸ್. ಇಲ್ಲಿಗೆ ಬ್ಯಾಕ್ ಸೈಡ್ ಏನಿದೆ ಅದು ರೆಡಿ ಆಗತ್ತೆ. ಇದ್ರ ಮೇಲೆ ಸ್ಟಿಚಸ್ ಹಾಕೋಬಹುದು, ಇಲ್ಲ ನಿಮ್ ಇಷ್ಟ. ನಾನು ಹಾಕಿ ತೋರಿಸ್ತಾ ಇದ್ದೀನಿ, ಮತ್ತೆ ರಿಮೂವ್ ಮಾಡ್ಕೋಬಹುದು. ಸ್ಟಿಚಸ್ ಕಾಣಿಸಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ನೀಟಾಗಿ ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಇದ್ರ ಮೇಲೆ ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ಆರ್ಗಾನ್ಜಾ ಫ್ಯಾಬ್ರಿಕ್ ಅಲ್ವಾ, ಸ್ವಲ್ಪ ಹೆಚ್ಚು ಕಮ್ಮಿ ಇರತ್ತೆ. ಅದಕ್ಕೆ ಇದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ನೀಟಾಗಿ ಐರನ್ ಮಾಡ್ಕೊಂಡು ಈ ಸ್ಟಿಚಸ್ ಎಲ್ಲ ರಿಮೂವ್ ಮಾಡ್ಕೊಂಡ್ರೆ ಅವಾಗ ಚೆನ್ನಾಗಿರತ್ತೆ. ಓನ್ಲಿ ಫ್ರಂಟ್ ಸೈಡ್ ಇರೋ ಸ್ಟಿಚಸ್ ಮಾತ್ರ ರಿಮೂವ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ಒಳಗಡೆ ಸ್ಟಿಚಸ್ ಕೂಡ ರಿಮೂವ್ ಮಾಡಬಾರ್ದು. ನಾನು ಏನ್ ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಈ ನೆಕ್ ಪಾರ್ಟಿಗೆ ಮತ್ತೆ ಈ ಸ್ಲೀವ್ ಪಾರ್ಟ್ದು, ಅದು ಮಾತ್ರ ನೀವು ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು. ನೋಡಿ ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಈ ಸೈಡಲ್ಲೂ ಅಷ್ಟೇ ಲೈನಿಂಗ್ ಎಲ್ಲ ನೀಟಾಗಿ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಓನ್ಲಿ ಬ್ಯಾಕ್ ಸೈಡ್ ಮಾತ್ರ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಫಿನಿಶಿಂಗ್ ಚೆನ್ನಾಗಿ ಬರೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ಇಲ್ಲಿಗೆ ಬ್ಯಾಕ್ ಪಾರ್ಟು ರೆಡಿ ಆಯ್ತು. ಇದು ನೀಟಾಗಿ ಐರನ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇವಾಗ ಫ್ರಂಟ್ ಸೈಡ್ ತೋರಿಸ್ಕೊಡ್ತೀನಿ. ಸೊ ಫ್ರಂಟ್ ಸೈಡ್ ಅಷ್ಟೇ ಈ ಸ್ಲೀವ್ ಪಾರ್ಟ್ ಏನಿದೆ ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಿದೀನಿ. ಇದು ಸೇಮ್ ಬರುತ್ತೆ ಸ್ಟಿಚಿಂಗ್. ಬ್ಯಾಕ್ ಸೈಡ್ ಯಾವ ತರ ಸ್ಟಿಚಿಂಗ್ ಮಾಡಿದ್ವಿ ಅದೇ ತರ ಬರುತ್ತೆ. ಬಟ್ ಇದು ಕಟಿಂಗ್ ಮಾಡಿರ್ತೀವಿ ಅಷ್ಟೇ. ಎರಡು ಪಾರ್ಟ್ಸ್ ಸಪರೇಟ್ ಮಾಡಿದೀನಿ ಅಷ್ಟೇ.
ಜಸ್ಟ್ ಈ ಆರ್ಮ್ ಶೇಪ್ ಕಡೆ ಏನಿದೆ ಸ್ಲೀವ್ ಪಾರ್ಟ್‌ದು ಅದು ಮಾತ್ರ ಅಟ್ಯಾಚ್ ಮಾಡ್ಕೋಬೇಕು. ಈ ಸೈಡ್ ಪಾರ್ಟ್ಸ್ ಎಲ್ಲ ಫ್ಯಾಬ್ರಿಕ್ 2 ಬರುತ್ತಲ್ವಾ ಅದು. ಆರ್ಮ್ ಶೇಪ್ ಕಡೆಗೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಅದನ್ನ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಈ ಸೈಡ್ ಪಾರ್ಟ್ಸ್ ಮಾತ್ರ. ಇದನ್ನ ಯಾಕಂದ್ರೆ ಕಟಿಂಗ್ ಮಾಡಿದ್ವಲ್ಲ ಪ್ರಿನ್ಸೆಸ್ ಕಟ್ ಪಾರ್ಟು ಇದು ಸಪರೇಟ್ ಬರತ್ತೆ. ಅದಕ್ಕೆ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಅದು ಅರ್ಥ ಆಗಲ್ಲ ಅಂತಾನೆ ಕಂಪ್ಲೀಟ್ ಆಗಿ ಸ್ಟಿಚಿಂಗು ಕೂಡ ತೋರಿಸ್ತಾ ಇದ್ದೀನಿ. ಇಲ್ಲ ನಿಮ್ಗೆ ಈ ಮೆಥಡ್ ಅಲ್ಲಿ ಬೇಡ ಅಂದ್ರೆ ನೆಕ್ ಪಾರ್ಟ್‌ಗೆ ಮತ್ತೆ ಈ ಸ್ಲೀವ್ ಪಾರ್ಟ್‌ಗೆ ಏನಿದೆ ಅದಕ್ಕೆ ಪಟ್ಟಿ ಕೂಡ ನೀವು ಅಟ್ಯಾಚ್ ಮಾಡ್ಕೋಬಹುದು ಸಪರೇಟ್ ಆಗಿ ಕಂಪ್ಲೀಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡು. ಆ ಮೆಥಡ್ ಅಲ್ಲಿ ಬೇಕು ಅಂದ್ರೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಸೊ ಅದು ಕೂಡ ಈಸಿ ಇರತ್ತೆ. ಸ್ವಲ್ಪ ಪ್ರೋಸೆಸ್ ಇರತ್ತೆ. ಇದು ಈಸಿ. ಈ ಮೆಥಡ್ ಸ್ವಲ್ಪ ಈಸಿ ಇರತ್ತೆ. ಇಲ್ಲಿ ಮೇನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್‌ದು ಕೂಡ ಅಷ್ಟೇ. ನೆಕ್ ಪಾರ್ಟ್ ನಾನು ತೋರಿಸಿಲ್ಲ. ಜಸ್ಟ್ ನಾರ್ಮಲ್ ಆಗಿ ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಅಟ್ಯಾಚ್ ಮಾಡ್ಕೊಂಡು ಈ ರಿಮೈನಿಂಗ್ ಬ್ಯಾಕ್ ಸೈಡ್ ಏನಿದೆ ನಾನು ಸ್ಟಿಚಿಂಗ್ ಮಾಡಿರೋದು ಆಲ್ರೆಡಿ ಥ್ರೆಡ್ಸ್ ಅಟ್ಯಾಚ್ ಮಾಡಿದ್ದೀನಲ್ಲ ಆ ಥ್ರೆಡ್ಸ್ ಇದ್ರ ಒಳಗಡೆಗೆ ಸೇರಿಸ್ಕೋಬೇಕು. ಫ್ರಂಟ್ ಸೈಡ್ ಇರುತ್ತಲ್ವಾ ಅದಕ್ಕೆ ಅದ್ರ ಒಳಗಡೆಗೆ ಸೇರಿಸ್ಕೋಬೇಕು. ಓನ್ಲಿ ಥ್ರೆಡ್ಸ್ ಮಾತ್ರ. ಅಲ್ಲಿ ನಾನು ಸ್ಟಿಚಿಂಗ್ ಸ್ವಲ್ಪ ಲೈಟ್ ಆಗಿ ರಿಮೂವ್ ಮಾಡಿದ್ನಿ. ಓನ್ಲಿ ಈ ಸ್ಟಿಚಸ್ ಅಟ್ಯಾಚ್ ಮಾಡ್ತೀವಲ್ಲ ಈ ಥ್ರೆಡ್ ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ಮಾತ್ರ ಲೈಟ್ ಆಗಿ ಒಂದು 2-3 ಇಂಚಸ್ ನಾನು ಲೈಟ್ ಆಗಿ ಏನಿದೆ ಥ್ರೆಡ್ ರಿಮೂವ್ ಮಾಡ್ಕೊಂಡು ಈ ಥ್ರೆಡ್ಸ್ ನೀಟಾಗಿ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನಾನು ಅದನ್ನ ಒಳಗಡೆಗೆ ಸೇರಿಸಿದಾಗ ತೋರಿಸ್ದೆ ಅಲ್ವಾ ಜಸ್ಟ್ ಏನು ಇಲ್ಲ. ಈ ಬ್ಯಾಕ್ ಸೈಡ್ ಇರತ್ತಲ್ವಾ ಅದು ಆಲ್ರೆಡಿ ಸ್ಟಿಚಿಂಗ್ ಎಲ್ಲ ಆಗಿರತ್ತೆ. ಸೇಮ್ ಥ್ರೆಡ್ ಈ ಫ್ರಂಟ್ ಸೈಡ್‌ಗೆ ಅಟ್ಯಾಚ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ತುಂಬಾ ಸಿಂಪಲ್ ಇರತ್ತೆ. ಅಟ್ಯಾಚ್ ಮಾಡ್ಕೊಂಡು ಈ ನೆಕ್ ಪಾರ್ಟ್‌ಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರತ್ತಲ್ಲ ಅದು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡು ಅದು ಅಪೋಸಿಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಅದ್ರ ಮೇಲೆ ಲೈನಿಂಗ್ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಈ ರೀತಿ ಬರತ್ತೆ. ನೀವು ಈ ಮೆಥಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಥ್ರೆಡ್ ಒಳಗಡೆಗೆ ಇರತ್ತೆ ಅಂಡ್ ಫಿನಿಶಿಂಗು ಚೆನ್ನಾಗಿ ಬರತ್ತೆ. ಕಂಪ್ಲೀಟ್ ಆಗಿ ನಾನು ಸ್ಟಿಚಿಂಗ್ ಮಾಡಿದ್ದೀನಿ. ನೋಡಿ ಇವಾಗ ಇದ್ರ ಮೇಲೆ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಸ್ಟಿಚಿಂಗ್ ಮಾಡಬೇಕು ಅಂತ ಏನೂ ಇಲ್ಲ. ಜಸ್ಟ್ ಐರನ್ ಮಾಡ್ಕೊಂಡ್ರೆ ಆಗತ್ತೆ. ಬಟ್ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅಂತ. ಇದು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇದ್ರ ಮೇಲೆ ನೀಟಾಗಿ ಐರನ್ ಮಾಡ್ಕೊಂಡು ನೀಟಾಗಿ ಪಿನ್ಸ್ ಎಲ್ಲ ಇಟ್ಕೊಂಡು ಐರನ್ ಮಾಡ್ಕೊಂಡು ಮತ್ತೆ ಈ ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು. ಸ್ಟಿಚಸ್ ಹಾಗೆ ಇದ್ರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ನಾವು ವೇರ್ ಮಾಡಿದಾಗ. ಐರನ್ ಎಲ್ಲ ಆದ್ಮೇಲೆ ಈ ಸ್ಟಿಚಸ್ ರಿಮೂವ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ನೋಡಿ ನಾನು ಫ್ರಂಟ್ ಸೈಡ್ ಏನಿದೆ ಅದು ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಕೂಡ ಕಂಪ್ಲೀಟ್ ಆಗಿ ಈ ರೀತಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕು. ತುಂಬಾನೇ ಈಸಿ ಇರತ್ತೆ. ನೀವು ಒನ್ಸ್ ಟ್ರೈ ಮಾಡಿ ನೋಡಿ. ನೋಡಿ ಕಂಪ್ಲೀಟ್ ಆಗಿ ಲೈನಿಂಗ್ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ಈ ಸೈಡ್ ಪಾರ್ಟ್ಸ್ ಏನಿದೆ ಈ ಪ್ರಿನ್ಸೆಸ್ ಕಟ್ ಪಾರ್ಟ್ ನಾನು ಸಪರೇಟ್ ಆಗಿ ಕಟ್ ಮಾಡಿದ್ದೆ ಅಲ್ವಾ 2 ಸೈಡ್ ಪೀಸಸ್ ಏನಿದೆ ಅದು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಬರೋ ತರ ಹೆಚ್ಚು ಕಮ್ಮಿ ಇಲ್ದಿರ ನೋಡ್ಕೋಬೇಕು. ಹೆಚ್ಚು ಕಮ್ಮಿ ಇಲ್ದಿರ ನೀಟಾಗಿ ನೋಡ್ಕೊಂಡು ಎರಡೂ ಪಾರ್ಟ್ಸ್ನು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಮಾತ್ರ ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡಿದಾಗ ಎರಡೂ ಅಟ್ಯಾಚ್ ಮಾಡ್ತೀವಲ್ಲ ಇದು ಡಬಲ್ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಡಬಲ್ ಸ್ಟಿಚಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಓನ್ಲಿ ಒಂದ್ ಸೈಡ್ ನಾನು ಸ್ಟಿಚಿಂಗ್ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಹಾಗೆ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಕಂಪ್ಲೀಟ್ ಆಗಿ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಏನಿದೆ ಕಂಪ್ಲೀಟ್ ಬಾಡಿ ಪಾರ್ಟು ರೆಡಿ ಆಯ್ತು. ಇದಕ್ಕೆ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಇಲ್ಲಿಗೆ ರೆಡಿ ಆಗುತ್ತೆ. ಸೈಡ್ ಫಿಟ್ಟಿಂಗ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ನಾನು ನೀಟಾಗಿ ಐರನ್ ಮಾಡಿದ್ದೀನಿ. ಎಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿದೆ. ಸ್ಟಿಚಿಂಗ್ ಮಾಡಿದಾಗ ಒಂಥರ ಇರತ್ತೆ. ಐರನ್ ಮಾಡಿದ್ರೆ ಇನ್ನೊಂದ್ ತರ ಕಾಣಿಸುತ್ತೆ. ಆರ್ಗಾನ್ಸಾ ಅಲ್ವಾ ಅದಕ್ಕೆ ನೀಟಾಗಿ ಐರನ್ ಮಾಡ್ಕೋಬೇಕು. ಇದು ಐರನ್ ಮಾಡಿದಾದ್ಮೇಲೆ ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು. ನಾನು ಇಲ್ಲಿ ಸ್ಟಿಚಿಂಗ್ ಏನೋ ರಿಮೂವ್ ಮಾಡಿಲ್ಲ. ಓನ್ಲಿ ನೆಕ್ ಪಾರ್ಟ್ ಮತ್ತೆ ಈ ಸ್ಲೀವ್ ಪಾರ್ಟ್ ಏನಿದೆ ಅದು ಮಾತ್ರ ಸ್ಟಿಚಸ್ ರಿಮೂವ್ ಮಾಡ್ಕೋಬೇಕು. ನೀವು ವೇರ್ ಮಾಡಿದಾಗ ಲುಕ್ ವೈಸ್ ಚೆನ್ನಾಗಿರತ್ತೆ. ಅದನ್ನ ರಿಮೂವ್ ಮಾಡ್ಕೊಂಡ್ರೆ ಇವಾಗ ನಾನು ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ತೀನಿ. ಬಾಟಮ್ ಪಾರ್ಟಿಗೆ 4 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದ್ದೀನಿ. ಈ ಕಡೆ ಬಂದು ಓಪನ್ ಪಾರ್ಟು ಈ ಕಡೆ ಒಂದು ಫೋಲ್ಡಿಂಗ್ ಪಾರ್ಟು. ಇದನ್ನ ಈ ರೀತಿ ಕಂಪ್ಲೀಟ್ ಆಗಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲಿ ನಾನು ವೇಸ್ಟ್ ಲೆಂತ್ ಬಂದು 4.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ನಾನು ಫಸ್ಟ್ ಅಲ್ಲಿ ಮೆಜರ್ಮೆಂಟ್ ಅಲ್ಲಿ ತೋರಿಸಲ್ಲ ಅಂತ ಹೇಳ್ದೆ ಅಲ್ವಾ ಜಸ್ಟ್ ಈ ರೀತಿ 4.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಐಡಿಯಾ ಬರುತ್ತೆ. ನಿಮ್ಗೆ ಇದು ಇಷ್ಟೇ ಯಾಕೆ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಡೌಟ್ ಇರತ್ತೆ. ಏನು ಇಲ್ಲ ಜಸ್ಟ್ ನಾರ್ಮಲ್ ಆಗಿ ಒಂದು 4.5 ಇಂಚಸ್ ಮಾರ್ಕಿಂಗ್ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ. ನಾನು ಮತ್ತೆ ತೋರಿಸ್ತೀನಿ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ. ಇಲ್ಲಿ ಡೌನ್ಗೆ ಒಂದು 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿದ್ದೀನಿ ಫೋಲ್ಡಿಂಗ್ ಪಾರ್ಟ್ ಕಡೆಗೆ. ಈ ಕಡೆ ಫೋಲ್ಡಿಂಗ್ ಪಾರ್ಟ್ ಬರುತ್ತಲ್ಲ ಇಲ್ಲಿ ಮಾತ್ರ ಫ್ರಂಟ್ ಸೈಡ್ ಒಂದು
1 ಇಂಚು ಎಕ್ಸ್ಟ್ರಾ ತಗೋಬೇಕು. ಇಲ್ಲಿ ನಾನು ಬಾಡಿ ಪಾರ್ಟ್ ಏನ್ ಸ್ಟಿಚಿಂಗ್ ಮಾಡಿದ್ದೀನಿ ಸೈಡ್ ಫಿಟ್ಟಿಂಗ್ ಕರೆಕ್ಟ್ ಆಗಿ ಬರೋ ತರ ನೋಡ್ಕೋಬೇಕು. ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಇದು ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತ. ವೇಸ್ಟ್ ಪಾರ್ಟ್ ಲೆಂತ್ ಬಾಡಿ ಪಾರ್ಟ್ಗೆ ಮತ್ತೆ ಬಾಟಮ್ ಪಾರ್ಟ್ಗೆ ವೇಸ್ಟ್ ಪಾರ್ಟ್ ಲೆಂತ್ ಕರೆಕ್ಟ್ ಆಗಿ ಇರಬೇಕು. ಈ ರೀತಿ ನೋಡ್ಕೋಬೇಕು. ಓನ್ಲಿ ಸೈಡ್ ಫಿಟ್ಟಿಂಗ್ ಎಷ್ಟು ಇದೆಯೋ ಅಷ್ಟಕ್ಕೆ ಕರೆಕ್ಟ್ ಆಗಿ ಬಂದ್ರೆ ಸಾಕು. ಜಾಸ್ತಿ ಇದ್ರೆ ಚೆನ್ನಾಗಿರಲ್ಲ. 4.5 5 ಇಂಚಸ್ ಆದ್ರೆ ಆಗತ್ತೆ. ಈ ರೀತಿ ನೋಡ್ಕೊಂಡ್ರೆ ಕಂಪ್ಲೀಟ್ ಆಗಿ ವೇಸ್ಟ್ ಲೆಂತ್ ಕರೆಕ್ಟ್ ಆಗಿ ಬರುತ್ತೆ. ಜಸ್ಟ್ ಅದನ್ನ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗತ್ತೆ. ಬಾಡಿ ಪಾರ್ಟ್ದು ಇದ್ರ ಮೇಲೆ ಇಟ್ಕೊಂಡು ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ಇಲ್ಲಿ ನಾನು ಬಾಟಮ್ ಲೆಂತ್ ಬಂದು 40 ಇಂಚಸ್ ತಗೊಂಡಿದ್ದೀನಿ. ಕಂಪ್ಲೀಟ್ ಆಗಿ ಫ್ಲೋರ್ ಲೆಂತ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಫುಲ್ ಫ್ಲೇರ್ ಬರುತ್ತೆ. 4 ಮೀಟರ್ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಕಮ್ಮಿ ಬೇಕು ಅಂದ್ರೆ ನಾರ್ಮಲ್ 2.5 ಮೀಟರ್ ಆ ತರ ತಗೊಂಡು ನಾರ್ಮಲ್ ಆಗಿ ಕೂಡ ಅಟ್ಯಾಚ್ ಮಾಡ್ಕೋಬಹುದು. ಬಟ್ ನಾನು ಇಲ್ಲಿ ತೋರಿಸ್ತಾ ಇರೋದು ಕಂಪ್ಲೀಟ್ ಆಗಿ ಫುಲ್ ಸರ್ಕಲ್ ಬರುತ್ತೆ. ಸೊ ಫುಲ್ ಸರ್ಕಲ್ ಅಂಬ್ರೆಲಾ ಫ್ರಾಕ್ ಏನಿದೆ ಆ ರೀತಿ ತೋರಿಸ್ತಾ ಇದ್ದೀನಿ. ನೀವು ಲೆಹೆಂಗಾಸ್ ಕೂಡ ಈ ಮೆಥಡ್ ಅಲ್ಲಿ ಕಟಿಂಗ್ ಮಾಡ್ಕೋಬಹುದು. ಈ ಬಾಟಮ್ ಪಾರ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ಇದು ಈ ಸರ್ಕಲ್ ಪಾರ್ಟ್ ಕಟಿಂಗ್ ಎಲ್ಲ ಆದ್ಮೇಲೆ ಇವಾಗ ಹೆಚ್ಚು ಕಮ್ಮಿ ಇರತ್ತೆ. ಅದನ್ನ ಮತ್ತೆ ಫೋಲ್ಡಿಂಗ್ ಮಾಡ್ಕೊಂಡು ನೀವು ಇಲ್ಲೇ ಫೋಲ್ಡಿಂಗ್ ಇರತ್ತೆ. ಜಸ್ಟ್ ಅದನ್ನ ನೀಟಾಗಿ ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಕೋಬೇಕು. ಕೆಲವ್ರಿಗೆ ಇದು ಹೆಚ್ಚು ಕಮ್ಮಿ ಬರತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಜಸ್ಟ್ ಏನು ಇಲ್ಲ, ಅದು ಕಂಪ್ಲೀಟ್ ಕಟಿಂಗ್ ಎಲ್ಲ ಆದ್ಮೇಲೆ ಈ ಸರ್ಕಲ್ ಪಾರ್ಟ್ದು ಅದು ಕಂಪ್ಲೀಟ್ ಕಟಿಂಗ್ ಎಲ್ಲ ಆದ್ಮೇಲೆ ಮತ್ತೆ ಇದ್ರ ಮೇಲೆ ಫೋಲ್ಡಿಂಗ್ ಮಾಡ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಲೆಂತ್ ಕರೆಕ್ಟ್ ಆಗಿ ಬರೋ ತರ ನೋಡ್ಕೋಬೇಕು. ಕಂಪ್ಲೀಟ್ ಆಗಿ ಸರ್ಕಲ್ ಪಾರ್ಟ್ 40 ಅಂದ್ರೆ 40 ಇಂಚಸ್ ಕರೆಕ್ಟ್ ಆಗಿ ಬರೋ ತರ ನೋಡ್ಕೊಂಡು ನೀವು ಮಾರ್ಕಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಅವಾಗ ಹೆಚ್ಚು ಕಮ್ಮಿ ಬರಲ್ಲ. ನೋಡಿ ನಾನು ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದೀನಿ. ಕಂಪ್ಲೀಟ್ ಕರೆಕ್ಟ್ ಆಗಿ ಇದೆ. ಕಂಪ್ಲೀಟ್ ಲೆಂತ್ ಕರೆಕ್ಟ್ ಇರಬೇಕು. ಬ್ಯಾಕ್ ಸೈಡ್ ಮತ್ತೆ ಫ್ರಂಟ್ ಸೈಡ್ ಹೆಚ್ಚು ಕಮ್ಮಿ ಇಲ್ದಿರ ನೋಡ್ಕೋಬೇಕು. ಕರೆಕ್ಟ್ ಆಗಿರೋ ತರ ನೋಡ್ಕೊಂಡು ನೀವು ಇದನ್ನ ಕಟ್ ಮಾಡ್ಕೋಬೇಕು. ಇದು ಕಂಪ್ಲೀಟ್ ಆಗಿ ಕಟ್ ಮಾಡ್ಕೊಂಡು ಎರಡು ಸೈಡ್ ಅನ್ನು ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು ಮೇನ್ ಫ್ಯಾಬ್ರಿಕ್. ಇವಾಗ ಲೈನಿಂಗ್ ತೋರಿಸ್ಕೊಡ್ತೀನಿ. ಬಾಟಮ್ ಲೈನಿಂಗ್ ಕಟಿಂಗು ಇದು ನಾನು ಬಾಡಿ ಪಾರ್ಟ್ಗೆ ಹಾಗೆ ರಿಮೈನಿಂಗ್ ಫ್ಯಾಬ್ರಿಕ್ ಏನಿದೆ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ. ರಿಮೈನಿಂಗ್ ಒಂದು 2 ಮೀಟರ್ ಮೇಲೆನೇ ಇರುತ್ತೆ. ಇದನ್ನ ನೀಟಾಗಿ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಇದು ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಫೋಲ್ಡಿಂಗ್ ಪಾರ್ಟ್ ಯಾವ ಕಡೆ ಬರುತ್ತೆ, ಓಪನ್ ಪಾರ್ಟ್ ಯಾವ ಕಡೆ ಬರುತ್ತೆ ಅದನ್ನ ನೋಡ್ಕೋಬೇಕು. ಜಸ್ಟ್ ಮೇನ್ ಫ್ಯಾಬ್ರಿಕ್ ಇದ್ರ ಮೇಲೆ ಇಟ್ಕೊಂಡು ವೇಸ್ಟ್ ಪಾರ್ಟ್ ಕಡೆಗೆ ಮಾರ್ಕಿಂಗ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಲೆಂತ್ ನೋಡ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಇಲ್ಲಿ ಡೌನ್ಗೆ ಒಂದು 1 ಇಂಚು ಮಾರ್ಕಿಂಗ್ ಮಾಡ್ಕೋಬೇಕು. ಫ್ರಂಟ್ ಸೈಡ್ದು ಓಪನ್ ಫೋಲ್ಡಿಂಗ್ ಪಾರ್ಟ್ ಕಡೆಗೆ. ಇದು ಅಷ್ಟೇ, ತುಂಬಾ ಸಿಂಪಲ್. ಈ ರೀತಿ ಸ್ವಲ್ಪ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಲೈನಿಂಗು ರೆಡಿ ಆಗುತ್ತೆ. ಲೈನಿಂಗ್ ತುಂಬಾನೇ ಈಸಿ ಇರುತ್ತೆ. ಜಸ್ಟ್ ವೇಸ್ಟ್ ಪಾರ್ಟ್ ಕಡೆಗೆ ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಅಂಬ್ರೆಲಾ ಕಟ್ ಟೈಪ್ ಅಲ್ಲಿ ನೀವು ಕ್ರಾಸ್ ಆಗಿ ಕಟ್ ಮಾಡ್ಕೊಂಡ್ರೆ ಲೈನಿಂಗು ರೆಡಿ ಆಗುತ್ತೆ. ಬೇಕು ಅಂದ್ರೆ ನೀವು ಲೈನಿಂಗ್ ಕಾಟನ್ ಕೂಡ ಯೂಸ್ ಮಾಡ್ಕೋಬಹುದು. ಶೈನಿಂಗ್ ಮೆಟೀರಿಯಲ್ ಬರುತ್ತೆ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ನಾರ್ಮಲ್ ಪ್ಲೈನ್ ಪಾಲಿಸ್ಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ನೋಡಿ ಲೈನಿಂಗು ಕೂಡ ರೆಡಿ ಆಯ್ತು. ಲೈನಿಂಗು ಎರಡು ಸೈಡಲ್ಲೂ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಕಂಪ್ಲೀಟ್ ಎಲ್ಲ ಕಟಿಂಗ್ ಎಲ್ಲ ಆದ್ಮೇಲೆ ಇವಾಗ ಇದನ್ನ ನೀಟಾಗಿ ಒಳಗಡೆಗೆ ಸೇರಿಸ್ಕೊಂಡು ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ ಪಾರ್ಟ್ ಮಾತ್ರ ಅಟ್ಯಾಚ್ ಮಾಡ್ಕೊಂಡು ಬಾಡಿ ಪಾರ್ಟ್ ಮತ್ತೆ ಈ ಬಾಟಮ್ ಪಾರ್ಟ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಇಲ್ಲಿಗೆ ಕಂಪ್ಲೀಟ್ ಆಗಿ ಡ್ರೆಸ್ ಏನಿದೆ ಅದು ರೆಡಿ ಆಗತ್ತೆ. ಮತ್ತೆ ಈ ಫ್ರಾಕ್ ಕಂಪ್ಲೀಟ್ ಲುಕ್ ಯಾವ ತರ ಇದೆ ಅಂತ ಬೇಕು ಅಂದ್ರೆ ಫಸ್ಟ್ ಅಲ್ಲೇ ಇಂಟ್ರೋ ಹಾಕಿದ್ದೀನಿ. ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತಾನೆ ಅನ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.